ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಪ್ರೋ ಕಬಡ್ಡಿ ಸೀಸನ್ 11ಗಾಗಿ ಈಗಾಗಲೇ ಕ್ಷಣಗಣನೆ ಪ್ರಾರಂಭವಾಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಕಬಡ್ಡಿ ಎನ್ನುವಂಥ ಶಬ್ದ ಕಬಡ್ಡಿ ಅಭಿಮಾನಿಗಳನ್ನು ಪ್ರೋ ಕಬಡ್ಡಿ ಮೂಲಕ ಮನರಂಜಿಸಲಿದೆ. ಈ ವಿಡಿಯೋ ಸಂಪೂರ್ಣವಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ನಾಯಕತ್ವದ ಬಗ್ಗೆ ಆಗಿರುತ್ತೆ. ಈ ಬಾರಿಯ ಮೆಗಾ ಆಕ್ಷನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅತ್ಯಂತ ಬಲಿಷ್ಠ ತಂಡವನ್ನೇ ಕಟ್ಟಿದೆ. ಇದರಲ್ಲಿ ಯಾರಿಗೆ ನಾಯಕತ್ವದ ಜವಾಬ್ದಾರಿಯನ್ನು ವಹಿಸಬಹುದು, ಯಾರನ್ನ ನಾಯಕನನ್ನಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಘೋಷಿಸಬಹುದು ಎನ್ನುವ ಸಂಪೂರ್ಣ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಪ್ರೋ ಕಬಡ್ಡಿ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಬಹುದು. ಮೊದಲಿಗೆ ಕ್ಯಾಪ್ಟನ್ ಆಗೋದಕ್ಕೆ ಬೇಕಾದಂಥ ಅರ್ಹತೆ ಏನು ಅಂದರೆ, ಆ ಆಟಗಾರ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಪ್ಲೇಯಿಂಗ್ 7ನಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಲೇಬೇಕು. ಇಂಥ ಆಟಗಾರನನ್ನೇ ಎಲ್ಲ ತಂಡಗಳು ಕೂಡ ಕ್ಯಾಪ್ಟನ್ ಆಗಿ ಮಾಡೋದು. ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಕೂಡ. ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬಲಿಷ್ಠ ಪ್ಲೇಯಿಂಗ್ 7 ಕಡೆಗೆ ನೋಡೋದಾದರೆ, ತಂಡದ ಮುಖ್ಯ ರೈಡರ್ ಆಗಿ ಪ್ರದೀಪ್ ನಾರ್ವಾಲ್ ಅವರು ಸ್ಥಾನವನ್ನು ಪಡೆದುಕೊಳ್ತಾರೆ. ಇನ್ನು ಸಪೋರ್ಟಿಂಗ್ ರೈಡರ್ಸ್ಗಳಾಗಿ ರೈಟ್ ಇನ್ನನಲ್ಲಿ ಜೈ ಭಗವಾನ್, ಲೆಫ್ಟ್ ಇನ್ನನಲ್ಲಿ ಅಜಿಂಕ್ಯ ಪವಾರ್ ಅವರು ಸ್ಥಾನವನ್ನು ಪಡೆದುಕೊಳ್ತಾರೆ. ಇನ್ನು ಕವರ್ ಡಿಫೆಂಡರ್ಸ್ಗಳಾಗಿ ರೈಟ್ ಕವರ್ ಡಿಫೆಂಡರ್ ಆಗಿ ಪೋನ್ ಪಾರ್ಥಿಬನ್ ಸುಬ್ರಹ್ಮಣ್ಯನ್, ಲೆಫ್ಟ್ ಕವರ್ ಡಿಫೆಂಡರ್ ಆಗಿ ರೋಹಿತ್ ಕುಮಾರ್ ಅವರು ಸ್ಥಾನವನ್ನು ಪಡೆದುಕೊಳ್ತಾರೆ. ಕಾರ್ನರ್ ಡಿಫೆಂಡರ್ಸ್ಗಳ ಕಡೆಗೆ ನೋಡೋದಾದರೆ, ರೈಟ್ ಕಾರ್ನರ್ ಡಿಫೆಂಡರ್ ಆಗಿ ಸೌರಭ್ ನಂದಲ್, ಲೆಫ್ಟ್ ಕಾರ್ನರ್ ಡಿಫೆಂಡರ್ ಆಗಿ ನಿತಿನ್ ರಾವಲ್ ಅಥವಾ ಆದಿತ್ಯ ಪವಾರ್ ಅವರು ಸ್ಥಾನವನ್ನು ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಇದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಅತ್ಯಂತ ಬಲಿಷ್ಠ ಪ್ಲೇಯಿಂಗ್ 7 ಆಗಿರುತ್ತೆ. ಈಗ ಈ ಪ್ಲೇಯಿಂಗ್ 7 ನೋಡಿದ ನಂತರ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಈ 3 ಜನ ಆಟಗಾರರಲ್ಲಿ ಒಬ್ಬರು ಕ್ಯಾಪ್ಟನ್ ಆಗಬಹುದು ಅಂತ ಅನಿಸುತ್ತೆ. ಮೊದಲನೇ ಆಟಗಾರ ಯಾರು ಅಂದರೆ ಡುಕ್ಕಿ ಕಿಂಗ್ ಪ್ರದೀಪ್ ನಾರ್ವಾಲ್. ಇವರು ಕಿಲಾಡಿ ರೈಡರ್ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಕಳೆದ ಒಂದೆರಡು ಸೀಸನ್ಗಳಿಂದ ಪ್ರದೀಪ್ ನಾರ್ವಾಲ್ ಅವರ ಪ್ರದರ್ಶನ ಅಷ್ಟೊಂದು ಅತ್ಯುತ್ತಮವಾಗಿ ಇಲ್ಲ ಅಂತಲೇ ಹೇಳ್ಬೋದು. ಕಳೆದ ಸೀಸನ್ನಲ್ಲಿ UP ಯೋಧಾಸ್ ತಂಡ ಇವರನ್ನು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿಯೂ ಕೂಡ ತಂಡಕ್ಕೆ ಆಡಿಸಿದೆ. ಇದರಿಂದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವರನ್ನು ನಾಯಕನನ್ನಾಗಿ ಆಯ್ಕೆ ಮಾಡೋದು 100ಕ್ಕೆ 70% ಮಾತ್ರ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಎರಡನೇ ಆಟಗಾರ ಸೌರಭ್ ನಂದಲ್. PKL ಸೀಸನ್ 9ನಲ್ಲಿ ಇವರ ಆಟವನ್ನು ನೋಡಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೀಸನ್ 10ನಲ್ಲಿ ಇವರಿಗೆ ನಾಯಕತ್ವವನ್ನು ಕೊಟ್ಟಿತ್ತು. ಆದರೆ ಇವರಿಗೆ ನಾಯಕತ್ವದ ಒತ್ತಡವೋ ಏನೋ ಗೊತ್ತಿಲ್ಲ, ಕಳೆದ ಸೀಸನ್ನಲ್ಲಿ ಇವರಿಂದ ಅತ್ಯುತ್ತಮ ಪ್ರದರ್ಶನವನ್ನು ನಾವು ನೋಡೋದಕ್ಕೆ ಆಗಲಿಲ್ಲ. ಇದರಿಂದಾಗಿ ಬುಲ್ಸ್ ತಂಡ ಒಂದಿಷ್ಟು ಪಂದ್ಯಗಳಿಗೆ ವಿಕಾಸ್ ಖಂಡೋಲಾ ಅವರನ್ನು ನಾಯಕನನ್ನಾಗಿ ಮಾಡಿ ಇವರ ಬದಲು ಅರುಳ್ನಾಥ್ ಬಾಬು ಅವರನ್ನು ರೈಟ್ ಕಾರ್ನರ್ ಡಿಫೆಂಡರ್ ಆಗಿ ತಂಡಕ್ಕೆ ಆಡಿಸಿದರು. ಇದರಿಂದ ಅರ್ಥ ಮಾಡಿಕೊಳ್ಳಬಹುದು ಸೌರಭ್ ನಂದಲ್ ಅವರು ನಮ್ಮ ಬುಲ್ಸ್ ತಂಡಕ್ಕೆ ಕ್ಯಾಪ್ಟನ್ ಆಗೋದು ಕಷ್ಟ ಅಂತ. ಇನ್ನು ಮೂರನೇ ಆಟಗಾರ ಯಾರು ಅಂದರೆ ಅಜಿಂಕ್ಯ ಪವಾರ್. ಇದೀಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಆಕ್ಷನ್ನಲ್ಲಿ ಖರೀದಿ ಮಾಡಿರುವ ಅತ್ಯಂತ ದುಬಾರಿ ಆಟಗಾರ ಮತ್ತು ಅತ್ಯಂತ ಬಲಿಷ್ಠ ಆಟಗಾರ ಅಂತಲೇ ಹೇಳಬಹುದು. ಕಳೆದ ಸೀಸನ್ನಲ್ಲಿ ತಮಿಳ್ ತಲೆವಾಸ್ ತಂಡಕ್ಕೆ ಸಪೋರ್ಟಿಂಗ್ ರೈಡರ್ ಆಗಿ ಅತ್ಯದ್ಭುತವಾದ ಪ್ರದರ್ಶನವನ್ನೇ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಸಂಪೂರ್ಣ ಸೀಸನ್ ಕೂಡ ಇವರು ಪ್ಲೇಯಿಂಗ್ 7ನಲ್ಲಿ ಆಡಿದ್ದಾರೆ. ಇದರಿಂದಾಗಿ ನಮ್ಮ ಬುಲ್ಸ್ ತಂಡಕ್ಕೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಅಜಿಂಕ್ಯ ಪವಾರ್ ಅವರು ಪ್ರೋ ಕಬಡ್ಡಿ ಸೀಸನ್ 11ನಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ. ಇದು ನನ್ನ ಪರ್ಸನಲ್ ಒಪಿನಿಯನ್ ಮತ್ತು ಪ್ರೆಡಿಕ್ಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ನಂತರನೇ ಇವರು ನಮ್ಮ ತಂಡಕ್ಕೆ ಕ್ಯಾಪ್ಟನ್ ಆಗಬೇಕು ಅಂತ ಪ್ರೆಡಿಕ್ಷನನ್ನು ಮಾಡಿರ್ತೀರ. ನೀವು ಯಾರ ಬಗ್ಗೆ ಯೋಚನೆ ಮಾಡಿದ್ದೀರಾ ಮತ್ತು ನಮ್ಮ ತಂಡಕ್ಕೆ ಯಾರು ಕ್ಯಾಪ್ಟನ್ ಆದರೆ ಬೆಸ್ಟ್, ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.